ಅದಕ್ಕೆ ಕರ್ನಾಟಕ ಅಂದರೆ ಅದೇನು ಕೋಪವೋ ಗೊತ್ತಿಲ್ಲ, ಸಿಟ್ಟೋ ದುಶ್ಮನನೋ ಗೊತ್ತಿಲ್ಲ, ಸುಮ್ಮನೆ ಇರಿದ್ರೆ ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರುತ್ತೆ. ಈಗ ಇದು ಭಾಳ ಆಶ್ಚರ್ಯ ನೋಡ್ರಿ, ಇದು ನನಗೆ ಗೊತ್ತೇ ಇಲ್ಲ ಇಂಥ ಒಂದು ಸ್ಟೋರಿ ಇದೆ ಅಂತೇಳಿ. ಕೇರಳದ ಗಲೀಜ್ ನೀರನ್ನು ಕರ್ನಾಟಕಕ್ಕೆ ಬಂದು ಎಸೀತಾ ಇದೆಯಂತೆ. ಕೇರಳದ ಗಲೀಜ್ ನೀರನ್ನು ಕರ್ನಾಟಕಕ್ಕೆ, ಇದಕ್ಕೆ ಅಧಿಕಾರಿಗಳು ತಕ್ಕ ಶಾಸ್ತಿ ಕೂಡ ಮಾಡಿದ್ದಾರೆ. ನಮ್ಮ ಅಧಿಕಾರಿಗಳೇನು ಬಿಟ್ಟಿಲ್ಲ. ಆದರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಕೇರಳದ ಗಲೀಜ್ ನೀರನ್ನು ಕರ್ನಾಟಕಕ್ಕೆ ಹೆಂಗ್ರಿ ಬಿಡೋದು? ನದಿ ನೀರು ಹರಿಯುತ್ತೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗಲೀಜ್ ನೀರು, ಬನ್ನಿ ಒಂದು ರಿಪೋರ್ಟ್. ಮಂಗಳೂರಿನಲ್ಲಿ ನೆರೆ ಹೊರೆಯವರ ಕಾಟ. ಕರ್ನಾಟಕದಲ್ಲಿ ಕೊಳಚೆ ಸುರಿತಾ ಇದೆ ಕೇರಳ. ತ್ಯಾಜ್ಯ ನೀರುಗಳಂತಂದು ಮಂಗಳೂರಿನ ನಗರದ ವಿವಿಧ ಚರಂಡಿಗಳಾಗಿರ್ಬೋದು, ರಾಜ್ಯ ಕಾಲುವೆ ಆಗಿರ್ಬೋದು, ನದಿಗಳಿಗೆ ಸುರಿಯಲಾಗುತ್ತೆ ಅನ್ನುವಂಥ ಆರೋಪ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಈಗ ಇದಕ್ಕೆ ಸಾಕ್ಷಿ ಸಿಕ್ಕಿರುವಂಥದ್ದು. ಎಸ್, ಇದು ಸತ್ಯ, ಕರಾಳ ಕಾರ್ಕೋಟಕ ಸತ್ಯ. ಮಂಗಳೂರು ಮಹಾನಗರ ಪಾಲಿಕೆಗೆ ತನ್ನ ವ್ಯಾಪ್ತಿಯ ಒಳಚರಂಡಿ ತ್ಯಾಜ್ಯ ನೀರಿನ ಸಮಸ್ಯೆ ಪರಿಹರಿಸುವುದೇ ದೊಡ್ಡ ಚಾಲೆಂಜ್. ಇದರ ನಡುವೆ ಕೇರಳ ಭಾಗದಿಂದ ಖಾಸಗಿ ಟ್ಯಾಂಕರ್ ಮೂಲಕ ಕೊಳಚೆ ನೀರನ್ನು ತಂದು ನಗರದ ಚರಂಡಿಗಳಿಗೆ ಬೇಕಾಬಿಟ್ಟಿ ಬಿಡುತ್ತಿದ್ದಾರೆ. ಕೇರಳ ಭಾಗದಿಂದ ಟ್ಯಾಂಕರ್ಗಳ ಮೂಲಕ ತ್ಯಾಜ್ಯಗಳನ್ನು ತಂದು ಇವುಗಳಿಗೆ ಸುರಿಯಲಾಗುತ್ತೆ. ಅಂದರೆ ಅಲ್ಲಿನ ಅಪಾರ್ಟ್ಮೆಂಟ್ಗಳಾಗಿರೋದು, ಮನೆಗಳಾಗಿರೋದು, ಇವುಗಳ ತ್ಯಾಜ್ಯವನ್ನು ಟ್ಯಾಂಕರ್ಗಳ ಮೂಲಕವಾಗಿ ಸಂಗ್ರಹಿಸಿ ಅದನ್ನು ತಲಪಾಡಿಯಿಂದ ಮಾರ್ಗವಾಗಿ ಮಂಗಳೂರಿಗೆ ಬಂದು ಮಂಗಳೂರಿನ ಚರಂಡಿಗಳು, ನದಿಗಳು ಮತ್ತು ಮ್ಯಾನ್ ಹೋಲ್ಗಳು ಇಂಥವುಗಳಿಗೆ ಬಿಡಲಾಗುತ್ತೆ. ಇಂಥವುಗಳಿಂದ ನಗರದಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಅಂದರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿನ ತ್ಯಾಜ್ಯ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆ, ಇಲ್ಲಿನ ಚರಂಡಿಗಳನ್ನು ಸ್ವಚ್ಛಗೊಳಿಸುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದರ ಜೊತೆಗೆ ಈಗ ಕೇರಳದ ತ್ಯಾಜ್ಯಗಳು ತಂದು ಮಂಗಳೂರಿನ ನದಿಗಳು, ಚರಂಡಿಗಳು ಏನು ಮ್ಯಾನ್ ಹೋಲ್ಗಳಿಗೆ ಸುರಿದ ಕಾರಣವಾಗಿ ಇದು ಕೂಡ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತದೆ. ಈ ಹಿಂದಿನಿಂದಲೂ ಕೂಡ ಸಾರ್ವಜನಿಕರು ಬಹಳಷ್ಟು ಬಾರಿ ಆರೋಪ ಮಾಡ್ತಾ ಇದ್ರು. ಅಂದರೆ ಕೇರಳ ಭಾಗದಿಂದ ತ್ಯಾಜ್ಯ ನೀರುಗಳನ್ನು ತಂದು ಮಂಗಳೂರಿನ ನದಿಗಳು, ಚರಂಡಿಗಳಿಗೆ ಸುರಿತಾರೆ ಅಂತ. ಈಗ ಅದಕ್ಕೆ ಸಾಕ್ಷಿ ಸಿಕ್ಕಿರುವಂಥದ್ದು. ಮಂಗಳೂರಿನಲ್ಲಿ ನಡೀತಿದೆ ಕೊಳಚೆ ನೀರು ದಂಧೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಅನೇಕ ಬಾರಿ ಪಾಲಿಕೆಗೆ ದೂರು ನೀಡಿದ್ರು. ಈಗ ಎಚ್ಚೆತ್ತ ಪಾಲಿಕೆ ನೇತ್ರಾವತಿ ಫಲ್ಗುಣಿ ನದಿಗೆ ಕೊಳಚೆ ತ್ಯಾಜ್ಯ ಹರಿಸಿದವರಿಗೆ ದಂಡ ವಿಧಿಸಿದೆ. ಮಾಹಿತಿಯ ಮೇರೆಗೆ ನಮ್ಮ ಅಧಿಕಾರಿಗಳ ತಂಡ ಅದನ್ನು ರೆಡ್ ಹ್ಯಾಂಡ್ ಆಗಿ ಕಳೆದ ವಾರ ಅಷ್ಟೇ ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. 2 ಗಾಡಿಯವರಿಗೆ ಕೂಡ ನಾವು ಒಂದು ದಂಡ ಹಾಕುವ ರೀತಿಯಲ್ಲಿ, ಅದನ್ನು FIR ಹಾಕುವ ರೀತಿಯಲ್ಲಿ ಅದನ್ನು ಕಾರ್ಯಾಚರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಅನೈತಿಕ ಒಂದು ವ್ಯವಹಾರ ದಂಧೆ ನಡೀಬಾರದು ಅಂತ ಅಧಿಕಾರಿಗಳಿಗೆ ಕೂಡ ನಾನು ಮುನ್ನೆಚ್ಚರಿಕೆ ಕೊಟ್ಟಿದ್ದೇನೆ. ಖಂಡಿತವಾಗಿ ಅಧಿಕಾರಿಗಳು ಕೂಡ ಸನ್ನದ್ಧರಾಗಿದ್ದಾರೆ. ಇಂಥ ಒಂದು ದಂಧೆಯಿಂದಾಗಿ ಮಂಗಳೂರಿನ ಒಳಚರಂಡಿ ವ್ಯವಸ್ಥೆಯೇ ಒಂದು ಹಾಳಾಗುವಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ಕಠಿಣ ಕ್ರಮ ಕೈಗೊಂಡಿರುವ ಮಂಗಳೂರು ಪಾಲಿಕೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದೆ. ಮಂಗಳೂರು ಮಹಾನಗರ ಪಾಲಿಕೆ ಈಗ ರೈಡ್ ಮಾಡಿ ಅವರಿಗೆ ದಂಡವನ್ನು ಕೂಡ ವಿಧಿಸಿರುವಂಥದ್ದು, ಜೊತೆಗೆ ಕಂಪ್ಲೇಂಟನ್ನು ಕೂಡ ಲಾಡ್ಜ್ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ಕಂಡು ಬಂದರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈಗ ಆ ಗಡಿ ಭಾಗದ ಕೊಳಚೆ ನೀರನ್ನು ತಂದು ಇಲ್ಲ ಆಗ್ತಾ ಇದ್ದಾರಂತೆ. ನಾನು ಕೇರಳಕ್ಕೆ ಒಂದು ಆಫರ್ ಕೊಡ್ತೀನಿ. ನೀವು ಗಡಿ ಭಾಗದ ನೀರನ್ನು ತಂದು ಇಲ್ಲ ಹಾಕೋದ್ರ ಬದಲಾಗಿ ಆ ಕಾಸರಗೋಡನ್ನು ನಮ್ಗೆ ಕೊಟ್ಬಿಡಿ, ಫುಲ್ ಕಾಸರಗೋಡು ನಮ್ಗೆ ಕೊಟ್ಬಿಡಿ. ಆಗ ನಮ್ಮದೇ ಆಗಿಬಿಡ್ತದೆ, ನಾವೇನಾದ್ರು ಮ್ಯಾನೇಜ್ ಮಾಡ್ಕೋತೀವಿ. ನಿಮಗೆ ನಮ್ಮ ಕನ್ನಡ ಮಾತಾಡುವಂಥ ಜಾಗ ಬೇಕು, ಅಲ್ಲಿಯ ಕಸ ಬೇಡ ಅಂತಂದರೆ ಬೆಸ್ಟ್ ಆಫರಪ್ಪ. ನೀವು ಆ ಕಾಸರಗೋಡು ಭಾಗದ ಗಡಿ ಭಾಗದ ಕೊಳಚೆ ನೀರನ್ನು ತಂದು ಕರ್ನಾಟಕಕ್ಕೆ ಬಿಡೋದ್ರ ಬದಲು ಇಡೀ ಕಾಸರಗೋಡು ಜಿಲ್ಲೆಯೇ ನಮಗೆ ಕೊಟ್ಬಿಡಿ. ನಿಮಗೇನಾದರೂ ಕೊಡೋಣ ಬೇಕಿದ್ರೆ ಸ್ವಲ್ಪ ಫುಲ್ ಕೊಟ್ಬಿಡ್ರಪ್ಪ. ಯಾಕಂದರೆ ಕೇರಳದಲ್ಲಿ ಎಣ್ಣೆ ಇಲ್ಲ ನೋಡಿ. ನೀವು ಕಾಸರಗೋಡು ತನಕ ಮಾಡಿದರೆ ಆರಾಮ್ಸೆ ಎಣ್ಣೆ ಎಲ್ಲ ತೊಗೊಬೋದು. ಕಾಸರಗೋಡು ಫುಲ್ ಜಿಲ್ಲೆ ಕೊಟ್ಬಿಡಿ ನಮಗೆ. ನಾವು ಕಾಯ್ತಾ ಇದ್ದೀವಿ. ಕಾಸರಗೋಡು ಕನ್ನಡ ನಾಡು ಆಗಬೇಕು ಅಂತೇಳಿ ಪಾಪ ಕೈಯಾರ ಕಿಂಜಣ್ರೈ ಎಷ್ಟು ವರ್ಷಗಳಿಂದ ಹೇಳಿದರು. ಒಳ್ಳೆ ಆಫರ್. ಇದನ್ನು ಸ್ವಲ್ಪ ಆ ಮಂಗಳೂರು ಭಾಗದ ಕನ್ನಡ ಸಂಘಟನೆಗಳಿರ್ಬೋದು, ತುಳು ಸಂಘಟನೆಗಳಿರ್ಬೋದು, ಸ್ವಲ್ಪ ಜೋರು ಮಾಡಿ ಅದು ಬರಲಿ ಈ ಕಡೆಗೆ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅದಕ್ಕೆ ಕರ್ನಾಟಕ ಅಂದರೆ ಅದೇನು ಕೋಪವೋ ಗೊತ್ತಿಲ್ಲ, ಸಿಟ್ಟೋ ದುಶ್ಮನನೋ ಗೊತ್ತಿಲ್ಲ, ಸುಮ್ಮನೆ ಇರಿದ್ರೆ ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರುತ್ತೆ.
ಇದು ಭಾಳ ಆಶ್ಚರ್ಯ ನೋಡ್ರಿ, ಇದು ನನಗೆ ಗೊತ್ತೇ ಇಲ್ಲ ಇಂಥ ಒಂದು ಸ್ಟೋರಿ ಇದೆ ಅಂತೇಳಿ. ಕೇರಳದ ಗಲೀಜ್ ನೀರನ್ನು ಕರ್ನಾಟಕಕ್ಕೆ ಬಂದು ಎಸೀತಾ ಇದೆಯಂತೆ. ಕೇರಳದ ಗಲೀಜ್ ನೀರನ್ನು ಕರ್ನಾಟಕಕ್ಕೆ, ಇದಕ್ಕೆ ಅಧಿಕಾರಿಗಳು ತಕ್ಕ ಶಾಸ್ತಿ ಕೂಡ ಮಾಡಿದ್ದಾರೆ. ನಮ್ಮ ಅಧಿಕಾರಿಗಳೇನು ಬಿಟ್ಟಿಲ್ಲ. ಆದರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಕೇರಳದ ಗಲೀಜ್ ನೀರನ್ನು ಕರ್ನಾಟಕಕ್ಕೆ ಹೆಂಗ್ರಿ ಬಿಡೋದು? ನದಿ ನೀರು ಹರಿಯುತ್ತೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗಲೀಜ್ ನೀರು, ಹಾಂ, ಬನ್ನಿ ಒಂದು ರಿಪೋರ್ಟ್. ಮಂಗಳೂರಿನಲ್ಲಿ ನೆರೆ ಹೊರೆಯವರ ಕಾಟ. ಕರ್ನಾಟಕದಲ್ಲಿ ಕೊಳಚೆ ಸುರಿತಾ ಇದೆ ಕೇರಳ. ಆ ತ್ಯಾಜ್ಯ ನೀರುಗಳಂತಂದು ಮಂಗಳೂರಿನ ನಗರದ ವಿವಿಧ ಚರಂಡಿಗಳಾಗಿರ್ಬೋದು, ರಾಜ್ಯ ಕಾಲುವೆ ಆಗಿರುವುದು, ನದಿಗಳಿಗೆ ಸುರಿಯಲಾಗುತ್ತೆ ಅನ್ನುವಂಥ ಆರೋಪ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಈಗ ಇದಕ್ಕೆ ಸಾಕ್ಷಿ ಸಿಕ್ಕಿರುವಂಥದ್ದು. ಎಸ್, ಇದು ಸತ್ಯ, ಕರಾಳ ಕಾರ್ಕೋಟಕ ಸತ್ಯ. ಮಂಗಳೂರು ಮಹಾನಗರ ಪಾಲಿಕೆಗೆ ತನ್ನ ವ್ಯಾಪ್ತಿಯ ಒಳಚರಂಡಿ ತ್ಯಾಜ್ಯ ನೀರಿನ ಸಮಸ್ಯೆ ಪರಿಹರಿಸುವುದೇ ದೊಡ್ಡ ಚಾಲೆಂಜ್. ಇದರ ನಡುವೆ ಕೇರಳ ಭಾಗದಿಂದ ಖಾಸಗಿ ಟ್ಯಾಂಕರ್ ಮೂಲಕ ಕೊಳಚೆ ನೀರನ್ನು ತಂದು ನಗರದ ಚರಂಡಿಗಳಿಗೆ ಬೇಕಾಬಿಟ್ಟಿ ಬಿಡುತ್ತಿದ್ದಾರೆ. ಕೇರಳ ಭಾಗದಿಂದ ಟ್ಯಾಂಕರ್ಗಳ ಮೂಲಕ ಆ ತ್ಯಾಜ್ಯಗಳನ್ನು ತಂದು ಇವುಗಳಿಗೆ ಸುರಿಯಲಾಗುತ್ತೆ. ಅಂದರೆ ಅಲ್ಲಿನ ಅಪಾರ್ಟ್ಮೆಂಟ್ಗಳಾಗಿರೋದು, ಮನೆಗಳಾಗಿರೋದು, ಇವುಗಳ ತ್ಯಾಜ್ಯವನ್ನು ಟ್ಯಾಂಕರ್ಗಳ ಮೂಲಕವಾಗಿ ಸಂಗ್ರಹಿಸಿ ಅದನ್ನು ತಲಪಾಡಿಯಿಂದ ಮಾರ್ಗವಾಗಿ ಮಂಗಳೂರಿಗೆ ಬಂದು ಮಂಗಳೂರಿನ ಚರಂಡಿಗಳು, ನದಿಗಳು ಮತ್ತು ಮ್ಯಾನ್ ಹೋಲ್ಗಳು ಇಂಥವುಗಳಿಗೆ ಬಿಡಲಾಗುತ್ತೆ. ಇಂಥವುಗಳಿಂದ ನಗರದಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಅಂದರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿನ ತ್ಯಾಜ್ಯ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆ, ಇಲ್ಲಿನ ಚರಂಡಿಗಳನ್ನು ಸ್ವಚ್ಛಗೊಳಿಸುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದರ ಜೊತೆಗೆ ಈಗ ಕೇರಳದ ತ್ಯಾಜ್ಯಗಳು ತಂದು ಮಂಗಳೂರಿನ ನದಿಗಳು, ಚರಂಡಿಗಳು ಏನು ಮ್ಯಾನ್ ಹೋಲ್ಗಳಿಗೆ ಸುರಿದ ಕಾರಣವಾಗಿ ಇದು ಕೂಡ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತದೆ. ಈ ಹಿಂದಿನಿಂದಲೂ ಕೂಡ ಸಾರ್ವಜನಿಕರು ಬಹಳಷ್ಟು ಬಾರಿ ಆರೋಪ ಮಾಡ್ತಾ ಇದ್ರು. ಅಂದರೆ ಕೇರಳ ಭಾಗದಿಂದ ತ್ಯಾಜ್ಯ ನೀರುಗಳನ್ನು ತಂದು ಮಂಗಳೂರಿನ ನದಿಗಳು, ಚರಂಡಿಗಳಿಗೆ ಸುರಿತಾರೆ ಅಂತ. ಈಗ ಅದಕ್ಕೆ ಸಾಕ್ಷಿ ಸಿಕ್ಕಿರುವಂಥದ್ದು. ಮಂಗಳೂರಿನಲ್ಲಿ ನಡೀತಿದೆ ಕೊಳಚೆ ನೀರು ದಂಧೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಅನೇಕ ಬಾರಿ ಪಾಲಿಕೆಗೆ ದೂರು ನೀಡಿದ್ರು. ಈಗ ಎಚ್ಚೆತ್ತ ಪಾಲಿಕೆ ನೇತ್ರಾವತಿ, ಫಲ್ಗುಣಿ ನದಿಗೆ ಕೊಳಚೆ ತ್ಯಾಜ್ಯ ಹರಿಸಿದವರಿಗೆ ದಂಡ ವಿಧಿಸಿದೆ. ಮಾಹಿತಿಯ ಮೇರೆಗೆ ನಮ್ಮ ಅಧಿಕಾರಿಗಳ ತಂಡ ಅದನ್ನು ರೆಡ್ ಹ್ಯಾಂಡ್ ಆಗಿ ಕಳೆದ ವಾರವಷ್ಟೇ ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. 2 ಗಾಡಿಯವರೆಗೂ ಕೂಡ ನಾವು ಒಂದು ದಂಡ ಹಾಕುವ ರೀತಿಯಲ್ಲಿ, ಅದನ್ನು FIR ಹಾಕುವ ರೀತಿಯಲ್ಲಿ ಅದನ್ನು ಕಾರ್ಯಾಚರಣೆ ಮಾಡಿದ್ದೇವೆ. ಮುಂದಿನ ದಿನಗಳಿಗೆ ಕೂಡ ಇಂಥ ಒಂದು ಅನೈತಿಕ ಒಂದು ವ್ಯವಹಾರ ದಂಧೆ ನಡೀಬಾರದು ಅಂತ ಅಧಿಕಾರಿಗಳಿಗೆ ಕೂಡ ನಾನು ಮುನ್ನೆಚ್ಚರಿಕೆ ಕೊಟ್ಟಿದ್ದೇನೆ. ಖಂಡಿತವಾಗಿ ಅಧಿಕಾರಿಗಳು ಕೂಡ ಸನ್ನದ್ಧರಾಗಿದ್ದಾರೆ. ಇಂಥ ಒಂದು ದಂಧೆಯಿಂದಾಗಿ ಮಂಗಳೂರಿನ ಒಳಚರಂಡಿ ವ್ಯವಸ್ಥೆಯೇ ಒಂದು ಹಾಳಾಗುವಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ಕಠಿಣ ಕ್ರಮ ಕೈಗೊಂಡಿರುವ ಮಂಗಳೂರು ಪಾಲಿಕೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದೆ. ಮಂಗಳೂರು ಮಹಾನಗರ ಪಾಲಿಕೆ ಈಗ ರೈಡ್ ಮಾಡಿ ಅವರಿಗೆ ದಂಡವನ್ನು ಕೂಡ ವಿಧಿಸಿರುವಂಥದ್ದು, ಜೊತೆಗೆ ಕಂಪ್ಲೇಂಟನ್ನು ಕೂಡ ಲಾಡ್ಜ್ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ಕಂಡು ಬಂದರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈಗ ಆ ಗಡಿ ಭಾಗದ ಕೊಳಚೆ ನೀರನ್ನು ತಂದು ಇಲ್ಲಿ ಹಾಕ್ತಾ ಇದ್ದಾರಂತೆ. ನಾನು ಕೇರಳಕ್ಕೆ ಒಂದು ಆಫರ್ ಕೊಡ್ತೀನಿ. ನೀವು ಗಡಿ ಭಾಗದ ನೀರನ್ನು ತಂದು ಇಲ್ಲಿ ಹಾಕೋದ್ರ ಬದಲಾಗಿ ಆ ಕಾಸರಗೋಡನ್ನು ನಮ್ಗೆ ಕೊಟ್ಬಿಡಿ, ಫುಲ್ ಕಾಸರಗೋಡು ನಮ್ಗೆ ಕೊಟ್ಬಿಡಿ. ಆಗ ನಮ್ಮದೇ ಆಗ್ಬಿಡ್ತದೆ, ನಾವೇನಾದ್ರು ಮ್ಯಾನೇಜ್ ಮಾಡ್ಕೋತೀವಿ. ನಿಮಗೆ ನಮ್ಮ ಕನ್ನಡ ಮಾತಾಡುವಂಥ ಜಾಗ ಬೇಕು, ಅಲ್ಲಿಯ ಕಸ ಬೇಡ ಅಂತಂದರೆ ಬೆಸ್ಟ್ ಆಫರಪ್ಪ. ನೀವು ಆ ಕಾಸರಗೋಡು ಭಾಗದ ಗಡಿ ಭಾಗದ ಕೊಳಚೆ ನೀರನ್ನು ತಂದು ಕರ್ನಾಟಕಕ್ಕೆ ಬಿಡೋದ್ರ ಬದಲು ಇಡೀ ಕಾಸರಗೋಡು ಜಿಲ್ಲೆಯೇ ನಮಗೆ ಕೊಟ್ಬಿಡಿ. ನಿಮಗೇನಾದರೂ ಕೊರೋನಾ ಬೇಕಿದ್ರೆ ಸ್ವಲ್ಪ ಫುಲ್ ಕೊಟ್ಬಿಡ್ರಪ್ಪ. ಯಾಕಂದರೆ ಕೇರಳದಲ್ಲಿ ಎಣ್ಣೆ ಇಲ್ಲ ನೋಡಿ. ನೀವು ಕಾಸರಗೋಡು ತನಕ ಮಾಡಿದರೆ ಆರಾಮ್ಸೆ ಎಣ್ಣೆ ಎಲ್ಲ ತೊಗೊಬೋದು. ಕಾಸರಗೋಡು ಫುಲ್ ಜಿಲ್ಲೆ ಕೊಟ್ಬಿಡಿ ನಮಗೆ, ನಾವು ಕಾಯ್ತಾ ಇದ್ದೀವಿ. ಕಾಸರಗೋಡು ಕನ್ನಡ ನಾಡು ಆಗಬೇಕು ಅಂತೇಳಿ ಪಾಪ ಕೈಯಾರ ಕಿಂಜಣ್ರೈ ಎಷ್ಟು